ಮೊದಲು ನೋಡಿದಾಗ ಹೇಗಿದ್ರೋ ಇವಾಗಲೂ ಕೂಡ ಹಾಗೆ ಇದ್ದೀರ. ಏನು ಸರ್ ನಿಮ್ಮ ಈ ಒಂದು ಸೀಕ್ರೆಟ್ ಹೇಗೆ ಮೇಂಟೈನ್ ಮಾಡಿದ್ರಿ ಅಂತ? ನೀವು ಇದನ್ನು ಪಾಸಿಟಿವ್ ಆಗಿ ಹೇಳಿದ್ರೆ ಭಾಳ ಸಂತೋಷ. ನೀವು ಹಿಂಗೆ ಹೇಳಿದ್ದನ್ನು ಏನಾದ್ರು ನೆಗೆಟಿವ್ ಆಗಿ ತಮಾಷೆಯಾಗಿ ತೊಗೊಂಡ್ರೆ ಮೊದಲು ಹೇಗಿದ್ರು ಇನ್ನೂ ಹಾಗೇ ಇದ್ದೀರಿ ಅಂತಂದರೆ ಪಾಪ ಅಲ್ಲ, ಒಂದು ಹುಡುಗಿ ಹಂಗೆ ಹೇಳಿದ್ರೆ ಓಹೋ ಇನ್ನೂ ಹೆಂಗಾಗಿದ್ದೀನಿ ನಿನ್ಕೋಬೋದು. ಅಥವಾ ನಾನೇನಾದ್ರು ಪರಿಕಲ್ಪಿಸ್ಕೊಂಬಿಟ್ರೆ ನಾನೇನು ಬೆಳೆದೇ ಇಲ್ಲ, ಹಂಗೆ ಇದ್ದೀನಿ, ಏನು ಚೇಂಜ್ ಆಗಿಲ್ಲ, ನಿಂತಲ್ಲೇ ನಿಂತೋಗ್ಬಿಟ್ಟು ಏನೋ ಅರ್ಥ ಎಲ್ಲ ಇಲ್ಲ. ಇದಕ್ಕೆ ಭಾಳ ಸಹಜವಾದ ಕಾರಣ ಏನಿಲ್ಲ. ಸಿಕ್ಕದವ್ರ ಹತ್ರ ಎಲ್ಲ ತಮಾಷೆ ಮಾಡಿಕೊಂಡು ಆರಾಮಾಗಿ ಕೂಲಾಗಿ ರೇಗಿಸ್ಕೊಂಡು ಚುಡಾಯಿಸ್ಕೊಂಡು ಎಲ್ಲ ಸಂಕಷ್ಟಗಳ ಮುಖವಾಡವಾಗಿ ನಗ್ನಗ್ತಾ ಭಾಳ ಪ್ರೀತಿಯಿಂದ ಸಂತೋಷವಾಗಿ ಬದುಕೋದ್ರಿಂದ ಆಮೇಲೆ ಸಕಾರಾತ್ಮಕವಾದ ಚಿಂತನೆಗಳಿಂದನೇ ನಾನೇನಾದ್ರು ಇದ್ದರೆ, ನನಗೆ ಇವತ್ತೇನಾರು ಆಗಿದೆ, ನನ್ನ ಸ್ಕಿನ್ನಲ್ಲಿ ಇನ್ನೇನೋ ನಾರ್ಮಲ್ ಆದ ಹೊಳಪು ಉಳ್ಕೊಂಡಿದೆ ಅಂತಂದರೆ ಅದಕ್ಕೆ ನಗ್ನಗ್ತಾ ಸಂತೋಷವಾಗಿ ಒಳ್ಳೆಯ ಮನುಷ್ಯರಿಗೆ ಒಳ್ಳೆಯದನ್ನೇ ಬಯಸ್ತಾ ಒಳ್ಳೆಯದೇ ಯೋಚನೆ ಮಾಡ್ತಾ ಸಮಾಜಕ್ಕೆ ಏನಾದ್ರು ಒಳ್ಳೇದು ಮಾಡಬೇಕು ಅಂತ ಹೇಳ್ತಾ ಇರೋದೇ ನನ್ನ ಈ ಆರೋಗ್ಯಕವಾದಂಥ ಪರಿಸ್ಥಿತಿಗೆ ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೆಳತಿ.